ಶೆಡ್ಯೂಲ್ಡ್ ಕ್ಯಾಸ್ಟ್ ಎಮ್ಯಾನ್ಸಿಪೇಷನ್ ಡ್ರಾಫ್ಟ್ ಮ್ಯಾನಿಫೆಸ್ಟೋ, ಇದ್ರ ಬಗ್ಗೆ ಬಹಳ ಆಶ್ಚರ್ಯಕರವಾಗಿರುವಂಥ ಒಂದು ಡಾಕ್ಯುಮೆಂಟ್ ಇದು. ಬಹಳ ಜನ ಇದನ್ನ ಅಧ್ಯಯನ ಮಾಡಿರ್ಲಿಕ್ಕಿಲ್ಲ. ಸೊ ಇದನ್ನ 1951ರಲ್ಲಿ ಅವರು ರಚನೆ ಮಾಡಿದಾಗ ಬೇರೆ ಬೇರೆ ವಿಷಯಗಳನ್ನ ಇದರಲ್ಲಿ ಪ್ರಸ್ತಾಪಿಸಿದ್ದಾರೆ. ಉದಾಹರಣೆಗೆ ಪ್ರಿನ್ಸಿಪಲ್ಸ್ ಆಫ್ ದಿ ಪಾರ್ಟಿ, ಪಕ್ಷದ ಮೂಲ ತತ್ವಗಳೇನಿರಬೇಕು ಅಂತ, ಪಕ್ಷದ ನೀತಿ ಏನಿರಬೇಕು ಅಂತ, ಪಕ್ಷದ ಕಾರ್ಯಕ್ರಮಗಳು, ಅದರಲ್ಲಿ ವಿಶೇಷವಾಗಿ ಹಿಂದುಳಿದ ಜಾತಿ ವರ್ಗಗಳಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಏನಿರಬೇಕು, ಬಡತನ ನಿವಾರಣೆಯ ಕಾರ್ಯಕ್ರಮಗಳೇನಿರಬೇಕು, ಹಾಗೂ ಆಂತರಿಕ ಆಡಳಿತಕ್ಕೆ ಸಂಬಂಧಪಟ್ಟಾಗೆ, ವಿದೇಶ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ, ಆಮೇಲೆ ಸಂಪನ್ಮೂಲ ಶೇಖರಣೆ ಬಗ್ಗೆ ಇದಿಷ್ಟು ವಿಷಯಗಳು, ಆಮೇಲೆ ಬೇರೆ ರಾಜಕೀಯ ಪಕ್ಷಗಳ ಜೊತೆ ಸಂಬಂಧ ಏನಿರಬೇಕು, ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್, ಆಲ್ ಇಂಡಿಯಾ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಸಂಬಂಧ ಏನಿರಬೇಕು, ಸೋಷಿಯಲಿಸ್ಟ್ರು, ಕಮ್ಯುನಿಸ್ಟ್ರು, ಹಿಂದೂ ಮಹಾಸಭಾದವರು, ಅವಾಗ ಇನ್ನೂ BJP ಹುಟ್ಟಿರಲಿಲ್ಲ, ಹಿಂದೂ ಮಹಾಸಭಾ, BJP ಎಲ್ಲ ಜನಸಂಘನೂ ಹುಟ್ಟಿರಲಿಲ್ಲ, ಹಿಂದೂ ಮಹಾಸಭಾ, ಇದಿಷ್ಟು ವಿಷಯಗಳನ್ನ ಇದರಲ್ಲಿ ಚರ್ಚೆ ಮಾಡ್ತಾರೆ. ನಾನು ಆಯ್ದ ವಿಷಯಗಳ ಬಗ್ಗೆ ಮಾತ್ರ ಹೇಳ್ತೀನಿ, ಇದರಲ್ಲಿ ಮುಖ್ಯವಾದ ವಿಷಯಗಳ ಬಗ್ಗೆ. ನೋಡಿ, ಇಡೀ ಈ ದಸ್ತಾವೇಜ್ ಏನಿದೆ, ಎಲೆಕ್ಷನ್ ಮ್ಯಾನಿಫೆಸ್ಟೋ ಆಫ್ ದಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್, ಪ್ರಿನ್ಸಿಪಲ್ಸ್ ಆಫ್ ದಿ ಪಾರ್ಟಿ, ಮೂಲ ತತ್ವಗಳು ಏನಿರಬೇಕು ಹಾಗೆ ಪ್ರತಿಪಾದಿಸುವಾಗ ಅವರು ಸಮಾನತೆಯ ಅಂಶಗಳಿಗೆ ಮೊದಲು ಒತ್ತು ಕೊಡ್ತಾರೆ. ಈ ದೇಶದಲ್ಲಿ ಸಮಾನತೆ ಅನ್ನೋದಿಲ್ಲ, ಸಮಾನತೆಯ ಅಗತ್ಯ ಏನಿದೆ. ಹಾಗೇನೆ ಇವರೆಲ್ಲರೂ ಚರ್ಚೆ ಮಾಡಿದಾಗೆ ಅವರ ಇಡೀ ಜೀವನದುದ್ದಕ್ಕೆ, ಬರವಣಿಗೆ ಉದ್ದಕ್ಕೂ ಕೂಡ ಅವರು ಎತ್ತಿ ಹಿಡಿದಿರತಕ್ಕಂಥ ತತ್ವಗಳಂತಂದ್ರೆ ಫ್ರೆಂಚ್ ಮಹಾಕ್ರಾಂತಿಯ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಅದು ಒರಿಜಿನಲ್ ಟ್ರಾನ್ಸ್ಲೇಷನ್ ಫ್ರೆಟರ್ನಿಟಿಗೆ ಭ್ರಾತೃತ್ವ ಅಂತ, ಆಮೇಲೆ ಇಲ್ಲಿ ಬಂಧುತ್ವ ಅನ್ನೋದು ಬಂದಿದೆ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇದನ್ನು ಅವ್ರು ಬಹಳ ಇಷ್ಟಪಟ್ಟರು. ಅದನ್ನ ಇಲ್ಲಿ ಮೊಟ್ಟ ಮೊದಲನೇದಾಗಿ ಪ್ರತಿಪಾದಿಸ್ತಾರೆ. ಇದಕ್ಕೆ ಮುಂಚೆನೋದ್ರ ಬಗ್ಗೆ ಮಾತಾಡಿದಾರೆ ಅವರು. ಇಲ್ಲಿ ಪ್ರಿನ್ಸಿಪಲ್ಸ್ ಆಫ್ ದಿ ಪಾರ್ಟಿನಲ್ಲಿ ಇದಕ್ಕೆ ಒತ್ತು ಕೊಟ್ಟು ಹೇಳ್ತಾರೆ. ಇದ್ರ ಬಗ್ಗೆ ಅವ್ರಿಗಿದ್ದ ಚಿಂತನೆನೂ ನಾನು ಸ್ವಲ್ಪ ಹೇಳ್ತೀನಿ. ಅವ್ರು ಏನು ಹೇಳ್ತಿದ್ರು ಅಂತಂದ್ರೆ, ಸಮಾನತೆ ಬಹಳ ಅಗತ್ಯ, ಆದ್ರೆ ನೀವು ಸಮಾನತೆನ ಸ್ವಾತಂತ್ರ್ಯಕ್ಕೆ ಒತ್ತು ಕೊಡದಿರ ತಂದ್ರೆ ಏನಾಗತ್ತೆ, ಅಲ್ಲಿ ರಾಜಕೀಯ ಸ್ವಾತಂತ್ರ್ಯಗಳು, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಂಘಟನೆ ಸ್ವಾತಂತ್ರ್ಯ ಇವೆಲ್ಲ ಗೌಣ ಆಗ್ಬಿಡುತ್ತೆ. ಬರೀ ಸಮಾನತೆಗೆ ಒತ್ತು ಸಿಕ್ಬಿಡುತ್ತೆ. ಸಮಾನತೆ ಜೊತೆನಲ್ಲಿ ಸ್ವಾತಂತ್ರ್ಯನೂ ಅಷ್ಟೇ ಮುಖ್ಯ. ಆದ್ರೆ ಸಮಾನತೆ ಇಲ್ಲದೆ ಇರೋ ಸ್ವಾತಂತ್ರ್ಯ ಏನಾಗುತ್ತೆ, ಅದು ಉಳ್ಳವರ ಸ್ವಾತಂತ್ರ್ಯ ಆಗುತ್ತೆ, ಶೋಷಕರ ಸ್ವಾತಂತ್ರ್ಯ ಆಗುತ್ತೆ. ಆಮೇಲೆ ಇದೆರಡನ್ನೂ ಹೇಳ್ಬಿಟ್ಟು ಅವರು ಭ್ರಾತೃತ್ವದ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಆಯ್ತು ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನ ನಾವು ಖಚಿತಪಡಿಸ್ತೀವಿ ಅನ್ಕೋಣ, ಆದ್ರೆ ಭ್ರಾತೃತ್ವನೇ ಇಲ್ಲದೆ ಇದ್ರೆ ಏನಾಗತ್ತೆ, ಬಂಧುತ್ವ ಇಲ್ಲ. ಆಗ ಈ ಸ್ವಾತಂತ್ರ್ಯ ಸಮಾನತೆಯನ್ನ ಸಮಾಜದಲ್ಲಿ ಸ್ಥಾಪನೆ ಮಾಡೋದಕ್ಕೆ ಒಬ್ಬ ಪೊಲೀಸ್ ಬೇಕಾಗತ್ತೆ. ಆದ್ರೆ ಪೊಲೀಸ್ ಅವಶ್ಯಕತೆ ಬರಬಾರ್ದು. ಇದು ಸಹಜವಾಗಿ ನಮ್ಮ ಸಂಸ್ಕೃತಿ ಆಗ್ಬೇಕು. ಇನ್ನೊಬ್ಬರು ಸ್ವಾತಂತ್ರ್ಯ ಗೌರವಿಸೋದು, ಪ್ರತಿಯೊಬ್ಬರು ನಾನು ಸಮಾನ ಅಂತ ಸ್ವೀಕರಿಸೋದು, ಇದು ನಮ್ಮ ಸಂಸ್ಕೃತಿ ಆಗ್ಬೇಕು. ಹೀಗಾಗಿ ಈ ಮೂರನ್ನೂ ಕೂಡ ಒಂದನ್ನು ಬಿಟ್ಟು ಒಂದನ್ನ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇದಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ ಅನ್ನೋದನ್ನ ಅವರು ಪ್ರತಿಪಾದಿಸಿದ್ದಾರೆ. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದಂಥ ಅಂಶ ಏನು ಅಂತಂದ್ರೆ, ಅವರು ಧಾರ್ಮಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ ಇದಿಷ್ಟನ್ನು ಕೂಡ ಪ್ರತಿಪಾದಿಸ್ತಾರೆ. ಆಮೇಲೆ ಪ್ರೋಗ್ರಾಮ್ ಆಫ್ ದಿ ಪಾರ್ಟಿ, ಹಿಂದುಳಿದ ವರ್ಗಗಳನ್ನ ಮೇಲೆತ್ತೋದಕ್ಕೆ ಮೀಸಲಾತಿಯ ಪ್ರಶ್ನೆಯನ್ನ ಇಲ್ಲಿ ಪ್ರಬಲವಾಗಿ ಪ್ರತಿಪಾದಿಸ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ತತ್ವಶಃ ಎಲ್ಲ ಭಾರತೀಯರು ಸಮಾನರು, ಅವ್ರಿಗೆ ಸಮಾನ ಅವಕಾಶಗಳಿರಬೇಕು ಅನ್ನೋದನ್ನ ನಮ್ಮ ಫೆಡರೇಷನ್ ಒಪ್ಪುತ್ತೆ ಎಲ್ರಿಗೂ.
ಅವನು ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ, ಯಾವುದೇ ಲಿಂಗ, ಯಾವುದೇ ಧರ್ಮ ಸಮಾನ. ಆದರೆ ಐತಿಹಾಸಿಕವಾಗಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೋ ಅವ್ರಿಗೆ ಅವಕಾಶಗಳಲ್ಲಿ ಮೊದಲನೆಯ ಹಕ್ಕಿರಬೇಕು ಅನ್ನೋದನ್ನ ನಾವು ಒಪ್ಬೇಕಲ್ವಾ. ಅವ್ರದ್ದು ಆದ್ಮೇಲೆ ಮಿಕ್ಕದವ್ರಿಗೆ ಅವಕಾಶ ಸಿಕ್ಕಬೇಕು. ಈ ತತ್ವವನ್ನು ಅವರು ಬಲವಾಗಿ ಇಲ್ಲಿ ಪ್ರತಿಪಾದಿಸ್ತಾರೆ. ನಂತರ ಮುಖ್ಯವಾದ ಪ್ರಶ್ನೆ ಅವರು ಎತ್ಕೊಂಡಿರೋದು ಅಂತಂದ್ರೆ ಬಡತನ ನಿವಾರಣೆ. ನೋಡಿ, ಬಡತನ ನಿವಾರಣೆ ಬಗ್ಗೆ ಇವತ್ತಿಗೂ ಕೂಡ ಹುಚ್ಚುಚ್ಚಾಗಿರುವಂತ ಮಾತು ಕೇಳ್ತೀನಿ. ತುಂಬಾ ವಿದ್ಯಾವಂತರು ನಂಬ್ಕೊಂಡು ಹೇಳ್ತಾರೆ ಪಾಪ ಅದನ್ನ. ರೀ, ಬಡತನ ಅನ್ನೋದು ಮನಸ್ಸಿನಲ್ಲಿ ಇರೋದ್ರಿ. ನಮ್ಮ ಮನಸ್ಸಿನಲ್ಲಿ ನಾವು ಬಡತನ ಅಂತ ಅನ್ಕೊಂಡ್ರೆ ಬಡವರು, ಶ್ರೀಮಂತರು ಅಂತ ಅನ್ಕೊಂಡ್ರೆ ಶ್ರೀಮಂತರು. ನಾವು ಆ ಭಾವನೆ ಬಿಟ್ಬಿಡ್ಬೇಕು, ಹೃದಯ ಶ್ರೀಮಂತಿಕೆ ಇರಬೇಕು. ಇದೆಲ್ಲ ಒಂದು ತುಂಬಾ ಮುಗ್ಧ ಮಾತು, ಇಲ್ಲಾಂದ್ರೆ ಬಹಳ ಮೋಸಗಾರಿಕೆ ಮಾತು. ನಾನು ಮನಸ್ಸಿನಿಂದ ಶ್ರೀಮಂತ ಅಂತ ಅನ್ಕೊಂಡ್ಬಿಟ್ರೆ ನನಗೆ ಓರಿಯನ್ ಮಾಲಲ್ಲಿ ಹೋಗಿ ಏನ್ ಬೇಕೋ ಅದು ತಗೊಳ್ಬೇಕಂತ ಇಲ್ಲ. ನೀವು ತಗೊಳ್ಬೇಕಾಗಿಲ್ಲ. ಸರಳ ಜೀವನ ನಡೆಸಿ, ಸರಳ ಜೀವನ ನಡೆಸಿ ಹೃದಯ ಶ್ರೀಮಂತಿಕೆ ಬೆಳೆಸ್ಕೊಳ್ಳಿ. ಈ ಉಪದೇಶವನ್ನ ಯಾರು ಯಾರಿಗೆ ಮಾಡ್ತಿದ್ದಾರೆ? ಉಳ್ಳವರು ಬಡವರಿಗೆ ಮಾಡ್ತಾ ಇದ್ದಾರೆ ಈ ಉಪದೇಶ. ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂತಂದ್ರೆ, ಇದೇ ಡಾಕ್ಯುಮೆಂಟ್ ಅಲ್ಲಿ ಇರೋದನ್ನೇ ನಾನು ಹೇಳ್ತಿದ್ದೆ. ಈ ದೇಶಕ್ಕೆ ಬಹಳ ಅವಶ್ಯಕತೆ ಏನು ಅಂತಂದ್ರೆ, ಇವಾಗ ಮೊದಲು ಸಂಪತ್ತು ಸೃಷ್ಟಿಯಾಗಬೇಕು. ನಮ್ದು ಅತ್ಯಂತ ಬಡ ರಾಷ್ಟ್ರ. ಈ ಬಡ ರಾಷ್ಟ್ರದಲ್ಲಿ ಸಂಪತ್ತು ಸೃಷ್ಟಿಯಾಗಬೇಕಂದ್ರೆ ನಾವು ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ ಅಂದ್ರೆ ಬಹಳ ವೇಗವಾಗಿ ಕೈಗಾರಿಕೀಕರಣಕ್ಕೆ ನಾವು ಒಳಪಡಬೇಕು. ನೋಡಿ, ಈ ಗ್ರಹಿಕೆ ತುಂಬಾ ಮುಖ್ಯ. ಇವತ್ತು ಕೂಡ ನನ್ನ ಅನೇಕ ಆತ್ಮೀಯ ಸ್ನೇಹಿತರು ಗಾಂಧಿವಾದಿಗಳಾಗಿದ್ದಾರೆ, ಚರಕಾವಾದಿಗಳಾಗಿದ್ದಾರೆ. ಅವರೇ ಈ ಬಟನ್ ಕೊಟ್ಟಿದ್ದಾರೆ ನನಗೆ. ಇದರಿಂದೆಲ್ಲ ಏನೋ ಆಗೋಗ್ಬಿಡುತ್ತೆ ಅನ್ನೋ ರೀತಿ ವರ್ಣಿಸ್ತಾರೆ. ಆದ್ರೆ ಹಾಗೆ ವರ್ಣಿಸ್ತಾನೆ ಅವ್ರ ಕೈನಲ್ಲಿ ಟ್ಯಾಬ್ಲೆಟ್ ಇರುತ್ತೆ, ಐಫೋನ್ ಇರುತ್ತೆ. ಗಾಂಧೀಜಿ ಬಗ್ಗೆ ಮಾತಾಡೋರ ಹತ್ರ ಐಫೋನ್ ಇರುತ್ತೆ. ನೀವು ಏನನ್ನು ಮರೀತಿದ್ದೀರಾ ಅಂತಂದ್ರೆ, ಕೈಗಾರಿಕೀಕರಣ ಇಲ್ದಿರ ನೀವು ಯಾರೂ ಬದುಕಕ್ಕೆ ಸಾಧ್ಯ ಇಲ್ಲ. ಕೈಗಾರಿಕೆಗಳ ವಿರುದ್ಧ ಮಾತಾಡ್ತಾ ಇರುವಂಥ ಅನೇಕ ಜನ ಸ್ವಯಂ ಸೇವಾ ಸಂಘಗಳವರು, ಗಾಂಧಿವಾದಿಗಳು ಏರೋಪ್ಲೇನ್ ನಲ್ಲಿ ಬಂದಿರ್ತಾರೆ. ಐಫೋನ್ನಲ್ಲಿ ನೋಡ್ಕೊಂಡ್ಬಿಟ್ಟು ಅವತ್ತಿನ ವಿಷಯನ ಪ್ರತಿಪಾದಿಸ್ತಾ ಇರ್ತಾರೆ. ನಾನು ಅವ್ರನ್ನ ಟೀಕ್ಸಕ್ಕೆ ಅಥವಾ ಅವ್ರನ್ನ ತಮಾಷೆ ಮಾಡಕ್ಕೆ ಈ ಮಾತು ಹೇಳ್ತಿಲ್ಲ. ಕೈಗಾರಿಕೀಕರಣ ಮತ್ತು ಕೈಗಾರಿಕೆಯ ಉತ್ಪನ್ನಗಳು ಎಷ್ಟು ಅನಿವಾರ್ಯವಾಗಿದೆ. ನೀವು ಮತ್ತೆ ಎತ್ತಿನ ಗಾಡಿ ಜೀವನಕ್ಕೆ ಜನಗಳನ್ನ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಇದನ್ನ ಜವಾಹರ್ಲಾಲ್ ನೆಹರು ಮತ್ತೆ ಅಂಬೇಡ್ಕರ್ ನಮ್ಮ ಸ್ವತಂತ್ರ ಭಾರತದಲ್ಲಿ ಬಹಳ ಚೆನ್ನಾಗಿ ಗುರುತಿಸಿದ್ರು. ಗಾಂಧಿಯವರ ಮಾತನ್ನ ಅವರೆಲ್ಲ ಸಹಿಸ್ಕೊಳ್ತಿದ್ರು ಅಷ್ಟೇ, ಅಥವಾ ಕೆಲವು ಸಲ ಸ್ವಲ್ಪ ವಿನೋದದಿಂದ ಸ್ವೀಕರಿಸ್ತಾ ಇದ್ರು ಅವ್ರ ಮಾತನ್ನ. ಆದರೆ ಕೈಗಾರಿಕೀಕರಣ ಇಲ್ಲದ್ರೆ ನೀವು ಬದುಕೋಕೆ ಸಾಧ್ಯ ಇಲ್ಲ, ಅದನ್ನ ಗುರುತಿಸ್ತಿದ್ದಾರೆ. ಮತ್ತೆ ಅವ್ರಿಗೆ ಬಹಳ ನಿರುದ್ಯೋಗದ ಬಗ್ಗೆ ಕಾಳಜಿ ಇದೆ ಅಂಬೇಡ್ಕರ್ಗೆ. ಅವ್ರು ಹೇಳ್ತಾರೆ, ನಮ್ಮ ಹಳ್ಳಿಗಳಲ್ಲಿ ಕಣ್ಣಿಗೆ ಕಾಣಿಸದೇ ಇರುವಂತ ನಿರುದ್ಯೋಗ ಇದೆ, ಅರೆ ನಿರುದ್ಯೋಗ ಇದೆ, ಅರೆ ಉದ್ಯೋಗದ ಪರಿಸ್ಥಿತಿ ಇದೆ. ಕೈಗಾರಿಕೆಗಳು ಬೆಳೆದೀರಾ, ಇವರೆಲ್ಲರಿಗೂ ಕೂಡ ನೀವು ಸಂಪತ್ತನ್ನ ಸೃಷ್ಟಿ ಮಾಡಿ ಹಂಚಕ್ಕಾಗಲ್ಲ. ಹಂಚಕ್ ಮುಂಚೆ ಸೃಷ್ಟಿ ಆಗ್ಬೇಕು ಸಂಪತ್ತು. ಆದ್ರಿಂದ ಕೈಗಾರಿಕೀಕರಣ ಬೇಕು. ಕೈಗಾರಿಕೆಗಳಲ್ಲಿ ಯಾವ್ದಕ್ಕೆ ಒತ್ತು ಕೊಡ್ತಿದ್ದಾರೆ ಅವರು? ಅವ್ರು ಹೇಳಿದ್ದನ್ನು ಹೇಳ್ತೀನಿ, ನಂತರ ನನಗೇನು ಅನ್ಸುತ್ತೆ ನಾನು ಹೇಳ್ತೀನಿ. ಅವರು ಸಾರ್ವಜನಿಕ ರಂಗ ಬೇಕು. ಅವ್ರು ಬರೀ ಖಾಸಗಿ ಕೈಗಾರಿಕೀಕರಣದ ಘೋಷಣೆ ಎತ್ತಾ ಇಲ್ಲ. ಅವರು ಸಾರ್ವಜನಿಕ ರಂಗಗಳು. ಆಮೇಲೆ ಸುರೇಂದ್ರ ಅವ್ರಿಗೆ ಬಹಳ ಇಷ್ಟ ಆಗುತ್ತೆ, ವಿಮೆ ಅದು ಸಾರ್ವಜನಿಕವಾಗೇ ಇರಬೇಕು ಅಂತ ಹೇಳ್ತಾರೆ, ಅದು ಖಾಸಗಿಗೆ ಹೋಗಬಾರದು ವಿಮೆ. ಆಮೇಲೆ ಬೇಸಿಕ್ ಅಂಡ್ ಕೀ ಇಂಡಸ್ಟ್ರೀಸ್, ಮುಖ್ಯವಾದಂಥ ಮೂಲಭೂತವಾಗಿರ್ತಕ್ಕಂಥ ಎಲ್ಲ ಕೈಗಾರಿಕೆಗಳು ಕೂಡ ರಾಜ್ಯದಿಂದಲೇ ಪ್ರಾರಂಭ ಆಗಬೇಕು. ಖಾಸಗಿಯವ್ರಿಗೆ ಎಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅಲ್ಲೆಲ್ಲ ಅವ್ರು ಮಾಡ್ಲಿಕ್ಕೆ, ಆದ್ರೆ ಈ ಕ್ಷೇತ್ರಗಳನ್ನ ರಾಜ್ಯ ಮಾಡಬೇಕು. ಸೊ ನಮ್ಮಲ್ಲಿ ಬಹಳ ಕಾಲ ಏನೊಂದು ಮಿಶ್ರ ಆರ್ಥಿಕತೆಯ ಘೋಷಣೆ ಬಂದಿತ್ತು. ನಮ್ಮ ದೇಶದಲ್ಲಿ ಸಮಾಜವಾದನೂ ಇದೆ, ಬಂಡವಾಳಶಾಹಿ ಪದ್ಧತಿನೂ ಇದೆ ಅನ್ನೋದು. ಅದನ್ನ ನಾವು ಸ್ವಲ್ಪ ವಿಮರ್ಶೆಗೆ ಒಳಪಡಿಸ್ಬೇಕಾತ ಆ ತಿಳುವಳಿಕೆ. ಆದ್ರೆ ಸಾರ್ವಜನಿಕ ರಂಗ ಬಂದಿದ್ರಿಂದ, ಇವಾಗ ಬ್ಯಾಂಕ್ಗಳಲ್ಲೇ ತಗೊಳ್ಳಿ,
ಸಾರ್ವಜನಿಕ ರಂಗ ಬಂದಿದ್ದರಿಂದ ಒಂದು ನೌಕರರಿಗೆ ಅನೇಕ ಹಕ್ಕುಗಳು ಖಾತ್ರಿ ಆಯಿತು. ಇನ್ನೊಂದು ಬ್ಯಾಂಕು ಕೊಡ್ತಕ್ಕಂಥ ಸಾಲದಲ್ಲಿ ಒಂದು ದೊಡ್ಡ ಭಾಗ ಅಲ್ದಿದ್ರು ಗಣನೀಯ ಭಾಗ ಬಡವರಿಗೆ, ರೈತರಿಗೆ, ಕುಶಲಕರ್ಮಿಗಳಿಗೆ ತಲುಪೋದಕ್ಕೆ ಸಾಧ್ಯ ಆಯಿತು. ಈ ಕಾರಣಗಳಿಂದ ನಾವು ಸಾರ್ವಜನಿಕ ರಂಗವನ್ನು ಭಾರತದ ಸ್ವಾತಂತ್ರ್ಯೋತ್ತರ ಕಾಲದ ಆರಂಭ ಘಟ್ಟದಲ್ಲಿ ನೆಹರು, ಅಂಬೇಡ್ಕರ್ ಇಬ್ಬರೂ ಕೂಡ ಅದಕ್ಕೆ ಒತ್ತು ಕೊಟ್ಟಿರೋದನ್ನು ಗಮನಿಸ್ತೀವಿ. ಇದೊಂದು ಗಮನಾರ್ಹವಾಗಿರುವಂಥ ಅಂಶ. ಬಡತನ ನಿವಾರಣೆಯಲ್ಲಿ ಅವರು ಮತ್ತೆ ಕೃಷಿ ರಂಗವನ್ನು ಪ್ರಸ್ತಾಪಿಸ್ತಾರೆ. ಆಮೇಲೆ ಕೃಷಿ ರಂಗದಲ್ಲಿ ಅವ್ರೇನು ಹೇಳ್ತಾರೆ ಅಂತಂದ್ರೆ, ಮೇಡಮ್ ಅವರು ಚರ್ಚೆ ಮಾಡ್ತಿದ್ರಲ್ಲ, ಕಾರ್ಮಿಕರು, ಯಾರು ಕಾರ್ಮಿಕರು, ಅದರಲ್ಲಿ ಬಹಳ ಒತ್ತು ಕೊಟ್ಟುಬಿಟ್ಟವರು ಭೂವಿಹೀನ ಕಾರ್ಮಿಕರ ಬಗ್ಗೆ ಹೇಳ್ತಾರೆ. ಮತ್ತೆ ಭೂವಿಹೀನ ಕಾರ್ಮಿಕರಲ್ಲಿ ಬಹುತೇಕರು ಇರೋದು ಯಾರು ಅಂತಂದ್ರೆ ಹಿಂದುಳಿದ ಜಾತಿಗಳು, ತುಳಿತಕ್ಕೊಳಗಾಗಿರೋ ಜಾತಿಗಳು. ಭೂವಿಹೀನರು ಅವರನ್ನೇ. ಐತಿಹಾಸಿಕವಾಗಿ ಅವ್ರಿಗೆ ಭೂಮಿಯನ್ನ ಹೊಂದುವಂತ ಹಕ್ಕನ್ನ ಬಹಳ ಕಡಿಮೆ ಜಾಗಗಳಲ್ಲಿ ಕೊಟ್ಟಿದ್ದಾರೆ. ನಮ್ಮ ದಕ್ಷಿಣ ಮೈಸೂರಿನಲ್ಲಿ ಕೆಲವು ಕಡೆ ಕೊಟ್ಟಿದ್ದಾರೆ, ಬಹುತೇಕ ಕಡೆನಲ್ಲಿ ಅವರಿಗೆ ಭೂಮಿ ಹೊಂದೋ ಹಕ್ಕಿದ್ದಿಲ್ಲ ಅವರಿಗೆ. ಅದರಿಂದ ಅವ್ರು ಭೂವಿಹೀನ ಕಾರ್ಮಿಕರಾಗಿದ್ದಾರೆ. ಇಲ್ಲಿ ಅಂಬೇಡ್ಕರ್ ಹೇಳ್ತಾರೆ ಬಹಳ ರ್ಯಾಡಿಕಲ್ ಆಗಿದೆ. ಅವ್ರೇನು ಹೇಳ್ತಾರಂದ್ರೆ, ನಮ್ಮ ಕೃಷಿ ಕ್ಷೇತ್ರ ಇವತ್ತು ಅಭಿವೃದ್ಧಿ ಹೊಂದಬೇಕಂತಂದ್ರೆ ಸಣ್ಣ ಪುಟ್ಟ ಹಿಡುವಳಿ ಇದ್ರೆ ಅದು ಸಾಧ್ಯ ಇಲ್ಲ. 1 ಎಕರೆ 2 ಎಕರೆ ಇದ್ರೆ ನೀವಲ್ಲಿ ವ್ಯಾಪಕವಾಗಿ ಯಂತ್ರಗಳನ್ನ ಉತ್ಪಾದನೆಯಲ್ಲಿ ತೊಡಗಿಸಕ್ಕೆ ಆಗೋದಿಲ್ಲ. ಯಂತ್ರಗಳನ್ನ ತೊಡಗಿಸ್ಬೇಕು ಅಂತಂದ್ರೆ ದೊಡ್ಡ ಹಿಡುವಳಿ ಇರಬೇಕು. ಅದು 25 ಎಕರೆ, 50 ಎಕರೆ, 100, 500 ಎಕರೆ, 2000 ಎಕರೆ ಹಾಗೆ ಒಟ್ಟಿಗೆ ಇರ್ಬೇಕು ಜಮೀನು. ಆಗ ನೀವು ಒಂದು ದೊಡ್ಡ ಟ್ರ್ಯಾಕ್ಟರ್ ತಗೊಂಡೋಗ್ಬೋದು. ಟಿಲ್ಲರು, ಹಲ್ಲರು, ಮಿಲ್ಲರು ಇವೆಲ್ಲವುದನ್ನು ಕೂಡ ನೀವಲ್ಲಿ ಉಪಯೋಗಿಸೋದಕ್ಕೆ ಸಾಧ್ಯ. ಹಾಗಿದ್ರೆ ಏನು ಮಾಡಬೇಕು? ಅಲ್ಲಿ ಅವರು ಸೋವಿಯತ್ ಮಾದರಿಯ 2 ಇದನ್ನ ಹೇಳ್ತಾರೆ. ಆದ್ರೆ ಅವ್ರ ಪರಿಕಲ್ಪನೆ ಏನಿತ್ತು ಅನ್ನೋದು ನನಗೆ ಗೊತ್ತಿಲ್ಲ ಪೂರ್ತಿಯಾಗಿ. ಸೋವಿಯತ್ ಮಾದರಿನೇ ಇತ್ತ ಅವ್ರ ಮನಸ್ಸಿನಲ್ಲಿ ಇದ್ದಿರ್ಬೋದು. ಅವರು ಸಹಕಾರಿ ಕೃಷಿ ಮತ್ತೆ ಸಾಮುದಾಯಿಕ ಕೃಷಿ ಅಂತ 2 ಹೇಳ್ತಾರೆ. ಇದೆರಡನ್ನೂ ಕೂಡ ಸೋವಿಯತ್ ಒಕ್ಕೂಟ ಕ್ರಾಂತಿಯಾದ ಕೆಲವೇ ವರ್ಷಗಳ ನಂತರ, ಅಂದ್ರೆ ಅವರು ಒಂದು ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ತಂದಿದ್ರು. ಪ್ರಾರಂಭದಲ್ಲಿ ಇಡೀ ಜಮೀನನ್ನ ಸಾಮಾಜೀಕರಣ ಮಾಡಕ್ಕೆ ಹೊರಟು ಅದು ಪ್ರಾಕ್ಟಿಕಲ್ ಆಗಲಿಲ್ಲ ಅಂತ ಒಂದು ಅವಧಿ ನ್ಯೂ ಎಕನಾಮಿಕ್ ಪಾಲಿಸಿ ಅಂತಿತ್ತು. ಪ್ರಾಯಶಃ 1922ರಲ್ಲಿ ಅದು ಕೊನೆ ಆಗಿರಬೇಕು ನ್ಯೂ ಎಕನಾಮಿಕ್ ಪಾಲಿಸಿ. ನಂತರ ಏನ್ ಮಾಡಿದ್ರು ಅಂದ್ರೆ ಸಹಕಾರಿ ಕೃಷಿ, 2 ಎಕರೆ ಇವ್ರಿಗೆ ಇರುತ್ತೆ, ಅವ್ರಿಗೆ 5 ಎಕರೆ ಇರುತ್ತೆ, ಅವ್ರಿಗೆ 3 ಎಕರೆ ಇರುತ್ತೆ, ಇವ್ರು ಎಲ್ಲರದ್ದು ಸೇರಿಸ್ಬಿಟ್ಟು ಒಂದು ಸೊಸೈಟಿ ತರ ಮಾಡೋದು. ಸೊ ಅವರಿಗೆ ಸರ್ಕಾರದಿಂದ ಬೇರೆ ಬೇರೆ ಬೆಂಬಲ ಕೊಡ್ತಾರೆ. ಬೆಂಬಲ ಕೊಟ್ಟುಬಿಟ್ಟು ಆಮೇಲೆ ಉತ್ಪಾದನೆ ಏನ್ ಬರುತ್ತೆ ಅದನ್ನ ಅವ್ರವ್ರ ಜಮೀನು ಎಷ್ಟೆಷ್ಟಿತ್ತು ಅದಕ್ಕೆ ತಕ್ಕನಾಗಿ. ಇದಕ್ಕಿಂತ ಉನ್ನತವಾಗಿರುವಂತ ಇನ್ನೊಂದು ಹಂತ ಅಂತಂದ್ರೆ ಕಲೆಕ್ಟಿವ್ ಫಾರ್ಮಿಂಗ್. ಕಲೆಕ್ಟಿವ್ ಫಾರ್ಮಿಂಗ್ ನಲ್ಲಿ ಏನಾಗತ್ತಂತಂದ್ರೆ ವೈಯಕ್ತಿಕ ಒಡೆತನಗಳು ಇಲ್ದಾಗ ಆಗ್ತಾ ಹೋಗುತ್ತೆ. ಜಮೀನು ಇವ್ರ ಹೆಸರಲ್ಲಿ ಉಳಿಯಲ್ಲ. ಆದ್ರೆ ನೀವು ಜಮೀನು ಎಷ್ಟನ್ನ ನೀವು ರಾಜ್ಯಕ್ಕೆ ಬಿಟ್ಕೊಟ್ಟಿದ್ರೆ ಅದ ಆಧಾರದಲ್ಲಿ ನಿಮಗೆ ಆದಾಯನ ಹಂಚುತ್ತೆ. ಮುಂದಿನ ಹಂತ ಸ್ಟೇಟ್ ಫಾರ್ಮಿಂಗ್ ಅಂತ. ಸ್ಟೇಟ್ ಫಾರ್ಮಿಂಗ್ ಅಂದ್ರೆ ಅಲ್ಲಿ ಎಲ್ಲರೂ ಕೂಡ ಒಂದು ಫ್ಯಾಕ್ಟ್ರಿಗೆ ಹೋಗಿ ದುಡಿತಾರೆ, ತಿಂಗಳಿಗೆ ಅವ್ರಿಗೆ ಸಂಬಳ ಬರುತ್ತೆ. ಹೀಗೆ 3 ಹಂತದ ಕೃಷಿಯನ್ನ ಸ್ಟಾಲಿನ್ ನೇತೃತ್ವದಲ್ಲಿ ಸೋವಿಯತ್ ಒಕ್ಕೂಟದಲ್ಲಿ ಬಹಳ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅವರು ಬರೀ ಥಿಯೋರಿ ಅಲ್ಲ, ಅದು ತುಂಬಾ ಚೆನ್ನಾಗಿ ಅನುಷ್ಠಾನ ಮಾಡಿದ್ರು. ಅದನ್ನ ಅಂಬೇಡ್ಕರ್ ಪ್ರಾಯಶಃ ಗಮನಿಸಿದ್ದಾರೆ. ಮತ್ತೆ ಅಮೆರಿಕದಲ್ಲಿ ಕೂಡ ಬಹಳ ವ್ಯಾಪಕವಾಗಿ ಅಷ್ಟೊತ್ತಿಗೆ ಕೃಷಿನಲ್ಲಿ ಯಾಂತ್ರೀಕರಣ ಆಗಿತ್ತು. ಅದನ್ನು ಕೂಡ ಅಂಬೇಡ್ಕರ್ ಗಮನಿಸಿದ್ರು ಅನ್ಸುತ್ತೆ. ಆದ್ರಿಂದ ಅವರು ಕೋಆಪರೇಟಿವ್ ಅಂಡ್ ಕಲೆಕ್ಟಿವ್ ಫಾರ್ಮ್ ಅಂತ ಹೇಳ್ತಾರೆ. ಇನ್ನೊಂದು ಅವರು ಏನು ಗಮನಿಸಿದ್ದಾರೆ ಅಂತಂದ್ರೆ, ಭಾರತದಲ್ಲಿ ಸುಮಾರು 93 ಮಿಲಿಯನ್ ಎಕರೆ ಸಾಗುವಳಿಗೆ ಯೋಗ್ಯವಾದಂತ ಪಾಳು ಬಿದ್ದ ಜಮೀನಿದೆ. ಇದನ್ನ ಕೂಡಲೇ ಬಡವರಿಗೆ ಹಂಚಬೇಕು. ಪ್ರಾರಂಭದಲ್ಲಿ ತೆರಿಗೆಗಳು ಇಂಥ ಹೊರೆಯಿಂದ ವಿನಾಯಿತಿ ಇರಬೇಕು. ಸರ್ಕಾರ ಅವರುಗಳಿಗೆ ಮೆಷಿನರಿ ಕೊಡಬೇಕು, ವಿದ್ಯುತ್ ಶಕ್ತಿ ಕೊಡಬೇಕು. ತನ್ಮೂಲಕ ಅವ್ರನ್ನ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಬೇಕು, ರಾಷ್ಟ್ರೀಯ ಉತ್ಪನ್ನ ಹೆಚ್ಚು ಮಾಡಬೇಕು. ಆಮೇಲೆ ಇದೇ ಸಂದರ್ಭದಲ್ಲಿ ಗಾಂಧಿಯವ್ರಿಗೆ ಗೊತ್ತಲ್ಲ, ನೀವು ಅವ್ರ ಯಾಂತ್ರೀಕರಣಕ್ಕೆ ವಿರುದ್ಧ, ಆಧುನೀಕರಣಕ್ಕೆ ವಿರುದ್ಧ. ಹಾಗೆ ಗಾಂಧಿಯವರು ಯಾವತ್ತು ವಿದ್ಯುತ್ ಶಕ್ತಿ ಬಗ್ಗೆ ಮಾತಾಡಿದ್ ನಾನು ಕೇಳಿಲ್ಲ.
ಇನ್ನು ಅವರು ರೈಲ್ವೆ ವಿರೋಧಿಸಿದ್ ಕೇಳಿ, ರೈಲ್ವೆ ಬಂದು ಸಮಾಜ ಹಾಳಾಗೋಗುತ್ತೆ ಅನ್ನೋ ಆತಂಕ ಅವರು ಒಂದು ಹಂತದಲ್ಲಿ ವ್ಯಕ್ತಪಡಿಸಿದ್ರು. ಅಂಬೇಡ್ಕರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ವಿದ್ಯುತ್ ಶಕ್ತಿ ಬಹಳ ಮುಖ್ಯ. ಎಲ್ಲಿ ಮುಖ್ಯ? ಕೃಷಿಯಲ್ಲಿ ಮುಖ್ಯ ಅಂತಿದ್ದಾರೆ ಅವರು. ವಿದ್ಯುತ್ ಶಕ್ತಿ ಇಲ್ದಿರ ಆಧುನಿಕ ಕೃಷಿ ಸಾಧ್ಯ ಇಲ್ಲ. ನಾವು ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ವಿದ್ಯುತ್ ಶಕ್ತಿ ಕೊಡದಿರ ರೈತರು ರಾತ್ರೋರಾತ್ರಿ ಜಮೀನಿಗೆ ಹೋಗಿ ಹಾವು ಕಚ್ಚಿಸ್ಕೊಂಡು ಬಂದು ಸಾಯೋದೆಲ್ಲ ಓದ್ತಿದ್ವು ನಾವು. ರೈತ ಸಂಘದವ್ರು ಭಾಳ ಅದ್ರ ಬಗ್ಗೆ ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ, ಎಲ್ಲ ರೈತ ಸಂಘದವರು. ಅಂಬೇಡ್ಕರ್ ಈ ಪ್ರಶ್ನೆ ಆವಾಗಲೇ ಎತ್ತಿದ್ದಾರೆ, ಕೃಷಿಗೆ ಯಥೇಚ್ಛವಾಗಿ ವಿದ್ಯುತ್ ಶಕ್ತಿಯನ್ನು ಒದಗಿಸ್ಬೇಕು. ಸೊ ಗೆಳೆಯರೆ, ಈ ಚಿಂತನೆ ಇದೆಯಲ್ಲ, ಇದು ನನಗೆ ಲೆನಿನ್ ಹೇಳಿದ ಒಂದು ಘೋಷಣೆಗೆ ನಾಲ್ಕಾಗುತ್ತೆ. ಲೆನಿನ್ನ ಕ್ರಾಂತಿ ಆದಮೇಲೆ ಒಂದ್ಸಲಿ ಕೇಳ್ತಾನೆ, ವಾಟ್ ಈಸ್ ಕಮ್ಯುನಿಸಮ್? ಅದಕ್ಕೆ ಅವ್ರು ಹೇಳ್ತಾರೆ, ಸೋವಿಯೆಟ್ ಪವರ್ ಪ್ಲಸ್ ಎಲೆಕ್ಟ್ರಿಸಿಟಿ. ತುಂಬ ಸರಳವಾಗಿ ಹೇಳೋದು, ಅದನ್ನೇ ನೀವು ಡೆಫಿನೇಷನ್ ಅನ್ಕೋಬೇಡಿ. ವಾಟ್ ಈಸ್ ಕಮ್ಯುನಿಸಮ್ ಅಂದ್ರೆ ಸೋವಿಯೆಟ್ ಪವರ್ ಪ್ಲಸ್ ಎಲೆಕ್ಟ್ರಿಸಿಟಿ ಡೆಫಿನೇಷನ್ ಅಲ್ಲ, ಅದು ಬೇರೆ. ಸೊ ಕಮ್ಯುನಿಸಮ್ನ ನೀವು ಚಾರಿತ್ರಿಕ ಭೌತವಾದ ಪ್ರಕಾರ ಅರ್ಥ ಮಾಡ್ಕೊಂಡ್ರೆ ವರ್ಗರಹಿತ ಸಮಾಜ, ಆಸ್ತಿ ರಹಿತ ಸಮಾಜ, ಅದೆಲ್ಲ ಬರುತ್ತೆ ಪ್ರಶ್ನೆ. ಬಟ್ ಇಲ್ಲಿ ಏನೋ ಅವ್ರು ಹೇಳ್ತಿದ್ದಾರೆ ಅಂತಂದ್ರೆ, ವಾಟ್ ಈಸ್ ದಿ ವೇ ಫಾರ್ ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಸೊಸೈಟಿ? ಕಮ್ಯುನಿಸಮ್ ಕಡೆಗೆ ಹೋಗೋದು ಅಂದ್ರೆ ಏನು ಅಂದ್ರೆ ಸೋವಿಯೆಟ್ ಪವರ್. ಸೋವಿಯೆಟ್ ಪವರ್ ಅಂದ್ರೆ ಏನು ಅಂದ್ರೆ ಉತ್ಪಾದನೆಯ ಮೇಲೆ ಜನಸಾಮಾನ್ಯರ ಹಿಡಿತ, ವೈಯಕ್ತಿಕ ಬಂಡವಾಳಗಾರನ ಹಿಡಿತ ಅಲ್ಲ, ಜನಸಾಮಾನ್ಯರ ಹಿಡಿತ. ಅಧಿಕಾರಶಾಹಿಯ ಮೇಲೆ ಜನಸಾಮಾನ್ಯರ ಹಿಡಿತ, ನ್ಯಾಯಾಂಗದ ಮೇಲೆ ಜನಸಾಮಾನ್ಯರ ಹಿಡಿತ. ಇದು ಸೋವಿಯೆಟ್ ಪವರ್ ಪ್ಲಸ್ ಎಲೆಕ್ಟ್ರಿಸಿಟಿ ಅಂತಿದ್ದಾರೆ. ಎಲೆಕ್ಟ್ರಿಸಿಟಿ ಅಂದ್ರೆ ಏನಿಲ್ಲಿ? ಇದು ಸಿಂಬಾಲಿಕ್. ಇದು ಬರೀ ಎಲೆಕ್ಟ್ರಿಸಿಟಿ ಅಲ್ಲ. ಎಲೆಕ್ಟ್ರಿಸಿಟಿ ಅಂದ್ರೆ ನೀವು ಆಧುನಿಕ ಜಗತ್ತಿನ ಕಂಪ್ಯೂಟರ್ವರೆಗೂ ಎಲ್ಲ ತಂತ್ರಜ್ಞಾನವನ್ನು ಸೇರಿಸ್ಕೋಬೇಕು. ಅಂದ್ರೆ ಒಬ್ಬ ಕಮ್ಯುನಿಸ್ಟ್ ಆಗಿ ಲೆನಿನ್ ಏನು ಹೇಳ್ತಿದ್ದಾರೆ ಅಂದ್ರೆ, ಆಧುನಿಕ ತಂತ್ರಜ್ಞಾನ ಇಲ್ದಿರ ಸಮಾಜದ ವಿಮುಕ್ತಿ ಇಲ್ಲ. ಇಲ್ಲಿ ಅಂಬೇಡ್ಕರ್ ಅವರಿಗೆ ಬಹಳ ಹತ್ರ ಆಗ್ತಾ ಇದ್ದಾರೆ. ಅಲೆಕ್ಸಿ ಟಾಲ್ಸ್ಟಾಯ್ದು ಒಂದು 3 ಸಂಪುಟಗಳ ಕಾದಂಬರಿ ಇದೆ, RDL, ಕನ್ನಡಕ್ಕೆ ಉಗ್ರ ಪರೀಕ್ಷೆ ಅಂತ. ಅದರಲ್ಲಿ 3ನೇ ಸಂಪುಟದ ಕೊನೆ ಭಾಗದಲ್ಲಿ ಲೆನಿನ್ ಈ ಸ್ಪೀಚ್ನ ಒಂದು ದೊಡ್ಡ ಸಭೆನಲ್ಲಿ ಮಾಡ್ತಾರೆ. ಸೋವಿಯೆಟ್ ಪವರ್ ಪ್ಲಸ್ ಎಲೆಕ್ಟ್ರಿಸಿಟಿ ಅಂತ ಜನ ಎಲ್ಲ ಅದಕ್ಕೆ ಚಪ್ಪಾಳೆ ತಟ್ಟಿ ಆ ಘೋಷಣೆಯನ್ನು ಸ್ವಾಗತಿಸ್ತಾರೆ. ಆ ಪ್ರತಿನಿಧಿಗಳ ರಾಜಕೀಯ ಪ್ರಜ್ಞೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆ ಘೋಷಣೆಯ ಮಹತ್ವನ ಅವರು ಸ್ವೀಕರಿಸ್ತಾರೆ. ಇಲ್ಲಿ ನನಗೆ ಒಂದು ಬಹಳ ಒಳ್ಳೆ ಸಾಮ್ಯತೆ ಕಾಣಿಸ್ತು. ಈ ಸಾಮಾಜಿಕ ಪ್ರಗತಿ, ಆರ್ಥಿಕ ಪ್ರಗತಿಯ ಬಗ್ಗೆ ಕಮ್ಯುನಿಸ್ಟ್ ಆಲೋಚನೆ ಮಾಡಿದ ರೀತಿಗೂ ಅಂಬೇಡ್ಕರ್ ಆಲೋಚನೆ ಮಾಡಿದ ರೀತಿಗೂ. ಸೊ ಗೆಳೆಯರೆ, generation of electricity is, in the opinion of the Scheduled Caste Federation, the foundation of economic prosperity of India. ಮತ್ತೆ ಹೈಡ್ರೋಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಬಗ್ಗೆ ಅವರು ಮಾತನಾಡ್ತಾರೆ. ಇದನ್ನು ಕೂಡ ನಾನು ಹೇಳಿದ್ದೀನಿ, ನಿಮ್ಮ ಗಮನಕ್ಕೋಸ್ಕರ ಒಂದ್ಸಲಿ ಓದ್ತೀನಿ. ಅಗ್ರಿಕಲ್ಚರ್ ಮಸ್ಟ್ ಬಿ ಮೆಕನೈಸ್ಡ್. Agriculture in India can never become prosperous so long as the method of cultivation remains primitive. To make mechanized farming possibility, cultivation on small holdings must be replaced by large farms. ಸೊ ಇಂಥ ಅನೇಕ ಆಶಯಗಳು ಈ ಡಾಕ್ಯುಮೆಂಟ್ ಅಲ್ಲಿ. ಇನ್ನೊಂದು ಕಡೆಯಲ್ಲಿ ಬಹಳ ಅವರು ಭಾವುಕವಾಗಿ ಹೇಳ್ತಾರೆ, ನಾವು ಎಂಥ ಸಮಾಜನ ಸೃಷ್ಟಿ ಮಾಡಬೇಕು ಅಂತಂದ್ರೆ ಎಕ್ಸ್ಪ್ಲಾಯ್ಟೇಷನ್ ಅನ್ನೋದು ವರ್ಕರ್ಸ್ಗೆ ಇರಬಾರ್ದು, ಎಕ್ಸ್ಪ್ಲಾಯ್ಟೇಷನ್ ಇರಬಾರ್ದು. ಇನ್ನೊಂದು ಕಡೆ ಹೇಳ್ತಾರೆ, ನಾವು ಎಂಥ ಸಮಾಜನ ಸೃಷ್ಟಿ ಮಾಡಬೇಕು ಅಂತಂದ್ರೆ ದೇರ್ ಶುಡ್ ಬಿ ನೋ ಎಕ್ಸ್ಪ್ಲಾಯ್ಟೇಷನ್ ಆಫ್ ಮ್ಯಾನ್ ಬೈ ಮ್ಯಾನ್, ನೇಷನ್ ಬೈ ನೇಷನ್. ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಬಗ್ಗೆ ಮೇಲೆ ಶೋಷಣೆ ಮಾಡೋಕ್ಕಾಗಬಾರ್ದು, ಮನುಷ್ಯನ ಶೋಷಣೆ ಮಾಡೋಕ್ಕಾಗಲ್ಲ. ಈ ಎಲ್ಲ ಪ್ರತಿಪಾದನೆಗಳನ್ನ ಅವರು ಮಾಡಿದ್ದಾರೆ. ಬೇರೆ ಬೇರೆ ಸಂದರ್ಭದಲ್ಲಿ ಅಂಬೇಡ್ಕರ್ ಬೇರೆ ಬೇರೆ ರೀತಿನಲ್ಲಿ ಹೇಳಿದ್ದಾರೆ. ಕೆಲವೊಮ್ಮೆ ಅದು ಒಂದಕ್ಕಿಂತ ಇನ್ನೊಂದು ಭಿನ್ನವಾಗಿರುತ್ತೆ ಅಥವಾ ವಿರುದ್ಧವಾಗಿರುತ್ತೆ. ಆದರೆ ಪ್ರಧಾನವಾದ ಆಶಯಗಳು ಯಾವುದು, ತಾತ್ಕಾಲಿಕವಾದ ಗ್ರಹಿಕೆಗಳು ಯಾವುದು? ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಗ್ರಹಿಕೆ ಇರುತ್ತಪ್ಪ, ಒಂದು ಪಾರ್ಟಿ ಬಗ್ಗೆ ಒಂದು ಗ್ರಹಿಕೆ ಇರುತ್ತೆ, ಒಬ್ಬ ವ್ಯಕ್ತಿ ಬಗ್ಗೆ ಒಂದು ಗ್ರಹಿಕೆ ಇರುತ್ತೆ. ಗಾಂಧಿ ಅಂದರೆ ಹೀಗೆ, ನೆಹರು ಅಂದರೆ ಹೀಗೆ, ಮುಸಲ್ಮಾನರು ಅಂದರೆ ಹೀಗೆ, ಹೆಣ್ಮಕ್ಳು MP ಗಳಾದರೆ ಹೀಗೆ, ಹೀಗೊಂದೊಂದು ಬೇರೆ ಬೇರೆ ಗ್ರಹಿಕೆ ಇರುತ್ತೆ. ಆ ಗ್ರಹಿಕೆಗಳು ಸಮಗ್ರ ಚಿಂತನೆ ಅಲ್ಲ. ಸಮಗ್ರ ಆಶಯಗಳು ಅಂಬೇಡ್ಕರ್ ಯಾವುದಿತ್ತು, ಸಮಾಜದ ಕಡೆಗಿತ್ತು. ಅದನ್ನ ನಾವು ಗ್ರಹಿಸಬೇಕಾಗತ್ತೆ.
ಅಂಬೇಡ್ಕರ್ ಆಶಯಗಳೇನು ಅಂತ. ಮತ್ತೆ ನಾವು ಇವತ್ತು ಬದುಕ್ತಾ ಇರುವಂಥ ವಿಷಮಯ ಸಂದರ್ಭದಲ್ಲಿ ಅದು ನಮಗೆ ವಿಶಾಲವಾದ ಒಗ್ಗಟ್ಟನ್ನು ರೂಪಿಸೋದಕ್ಕೆ ಸಾಧ್ಯ ಆಗಿದೆ. ಅಂಬೇಡ್ಕರ್ ಈ ಡಾಕ್ಯುಮೆಂಟ್ನಲ್ಲಿ ನಾವು ಯಾರ ಜೊತೆ ಸೇರಬೇಕು ಅನ್ನೋವಾಗ ಮೊದಲನೇದಾಗಿ ಹಿಂದೂ ಮಹಾಸಭಾ ಜೊತೆಗೆ ಯಾವತ್ತಿಗೂ ಸೇರಬಾರದು ಅಂತ ಹೇಳ್ತಾರೆ. ಆದರೆ ಇದನ್ನು ಹೇಳಾದ್ಮೇಲೆ ಕಮ್ಯುನಿಸ್ಟ್ ಜೊತೆಗೂ ಸೇರಬಾರ್ದು ಅಂತ. ನಾವಿಲ್ಲೆಲ್ಲ ಒಟ್ಟಿಗೆ ಕೂತಿದ್ದೀವಿ, ಇವತ್ತು ಎಲ್ಲರೂ ಒಟ್ಟಿಗೆ ಕೂತಿದ್ದೀವಿ. ಅದನ್ನು ಯಾಕೆ ಹೇಳಿದ್ರು ಅವರು, ಯಾವ ಸಂದರ್ಭದಲ್ಲಿ ಹೇಳಿದ್ರು, ಅದನ್ನು ಗ್ರಹಿಸ್ಕೊಳ್ದಿರೋ ಒಂದೊಂದು ವಾಕ್ಯ ಹಿಡ್ಕೊಂಡು ಜಗಳ ಆಡಿ ಉಪಯೋಗ ಇಲ್ಲ. ವಸಂತರಾಜ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಅವಾಗ ತಾನೇ ತೆಲಂಗಾಣ ಚಳುವಳಿ ಆಗಿತ್ತು, ಅದರಿಂದ ಅವ್ರಿಗೆ ಅಲ್ಲಾದಂಥ ಹಿಂಸೆ ಅದ್ರ ಬಗ್ಗೆ ಎಲ್ಲ ಏನಾದ್ರೂ ಅವರೊಳಗಡೆ ಒಂದು ಆತಂಕ ಬಂದಿರಬಹುದು, ಏನೋ ಇರ್ಬೋದು, ಅದಿರ್ಬೋದು. ಮತ್ತೆ ಇನ್ನೊಂದು ಅಂದ್ರೆ ಕಾರ್ಮಿಕ ವರ್ಗದ ಸರ್ವಾಧಿಕಾರದ ಬಗ್ಗೆ ಜಾಗತಿಕವಾಗಿದ್ದಂಥ ಪ್ರಚಾರ. ಈ ಸರ್ವಾಧಿಕಾರ ಅನ್ನೋ ಪದ ಇದೆಯಲ್ಲ, ಅದೊಂಥರ ಭಯಂಕರ ಪದ. ಇವಾಗ ನೀವೇನಾದ್ರೂ ಮನೆಯಲ್ಲಿ ಮಹಿಳೆಯರ ಸರ್ವಾಧಿಕಾರವಿದ್ದರೆ ಒಳ್ಳೆಯದು ಅಂದ್ರೆ ತಕ್ಷಣ ಎಲ್ರಿಗೂ ಭಯ ಆಗೋಗ್ಬಿಡುತ್ತೆ. ಸರ್ವಾಧಿಕಾರ ಅನ್ನೋ ಪದನೇ ಹಾಗೆ. ಡಿಕ್ಟೇಟರ್ಶಿಪ್ ಆಫ್ ದಿ ಪ್ರೊಲೆಟೇರಿಯಟ್. ಪ್ರೊಲೆಟೇರಿಯಟ್ ಅಂದ್ರೇನು? ಎಲ್ಲವುದನ್ನು ಕಳ್ಕೊಂಡವರು, ಸರ್ವಸ್ವವನ್ನು ಕಳ್ಕೊಂಡವ್ರು, ಆಸ್ತಿ ಇಲ್ಲದೆ. ಅವ್ರನ್ನ ಸರ್ವಹರ ಅಂದ್ರು ಟ್ಯಾಗೋರ್ ಅವರು. ಸರ್ವಹರ, ಎಲ್ಲ ಕಸಿದುಕೊಳ್ಳಲ್ಪಟ್ಟವರು, ಅವ್ರ ಹತ್ರ ಏನು ಉಳಿದಿಲ್ಲ. ಪ್ರೊಲೆಟೇರಿಯಟ್. ಅವ್ರ ಸರ್ವಾಧಿಕಾರ ಅಂದ್ರೇನು? ಅವ್ರು ದೊಣ್ಣೆ ತಗೊಂಡು ಟಾಟಾ ಬಿರ್ಲಾ ನಾರಾಯಣ ಮೂರ್ತಿ ಇವ್ರಿಗೆಲ್ಲ ಹೊಡೆದು ಅವ್ರ ಕೈನಲ್ಲಿ ಬೆವರು ಬರೋ ಥರ ಕೆಲಸ ತಗೋತಾರೆ. ನಮ್ಗೆ ಈ ಡೆಫಿನೇಷನ್ ಇಂದಾನೆ ನಾವು ಕಮ್ಯುನಿಸಮ್ಗೆ ಅಟ್ರಾಕ್ಟ್ ಆಗಿದ್ದು ಚಿಕ್ಕ ವಯಸ್ಸಲ್ಲಿ. ಶ್ರೀಮಂತರು ಹೊಡಿಬೇಕು ಬಿಡು, ಚೆನ್ನಾಗಿ ಕೆಲಸ ಮಾಡಿಸ್ಬೇಕು, ಅವ್ರ ಹತ್ರ ಬೆವರು ಬರೋವ್ರಿಗೂ ಕೆಲಸ ಮಾಡಿಸ್ಬೇಕು. ಆದರೆ ಇದು ಬಹಳ ಬಾಲಿಶವಾದಂಥ ತಿಳುವಳಿಕೆ. ಆ ತಿಳುವಳಿಕೆ ನಮ್ಗೆ 13-14ನೇ ವಯಸ್ಸಿನಲ್ಲಿ ಬಹಳ ಅಟ್ರಾಕ್ಟಿವ್ ಆಗಿತ್ತು. ಆದರೆ ಕಾರ್ಮಿಕ ವರ್ಗದ ಸರ್ವಾಧಿಕಾರ ಅಂತಂದ್ರೆ ಏನಂದ್ರೆ, ಉತ್ಪಾದನಾ ಸಾಮಗ್ರಿಗಳ ಮೇಲೆ ಕಾರ್ಮಿಕ ವರ್ಗದ ಒಡೆತನ. ಅದು ಜಮೀನು ಇರ್ಬೋದು, ಕಾರ್ಖಾನೆ ಇರ್ಬೋದು, ಮತ್ತೊಂದು ಇರ್ಬೋದು, ಅದ್ರ ಮೇಲೆ ಕಾರ್ಮಿಕ ವರ್ಗದ ಒಡೆತನ. ಆ ಒಡೆತನಕ್ಕೆ ಭಂಗ ಬರುವಂತ ಯಾವುದೇ ಹಳೆಯ ಆಸ್ತಿವಂತ ವರ್ಗದ ಚಟುವಟಿಕೆಗಳನ್ನ ಹತ್ತಿಕ್ಕೋ ಸ್ವಾತಂತ್ರ್ಯ ತುಳಿತಕ್ಕೊಳಗಾದ ಜನಗಳಿಗಿರಬೇಕು. ಎಲ್ಲೂ ಯಾರನ್ನು ಯಾವ ರೀತಿಲೂ ನಿಯಂತ್ರಿಸಬಾರ್ದು ಅಂದ್ರೆ ಹೇಗೆ? ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿಷ ಬರ್ತಾ ಇದೆಯಪ್ಪ, ಅದನ್ನ ಬರಕ್ ಬಿಡಬೇಕು ಅಂತೀರಾ ಅಥವಾ ಅದನ್ನ ನಿಲ್ಲಿಸ್ಬೇಕಂತೀರಾ ನೀವು? ಹಾಗೆ ಶತಮಾನಗಳ ಕಾಲ ತುಳಿತಕ್ಕೆ ಒಳಗಾದಂಥ ಜನ ತಾವೊಂದು ಪ್ರಭುತ್ವವನ್ನ ರಕ್ತ ಕೊಟ್ಟು ಸಾಧಿಸ್ಕೊಂಡಿರುವಾಗ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಒಂದಷ್ಟು ಸಕಾರಣವಾದ ನಿಯಂತ್ರಣಗಳನ್ನ ಹೊಂದಿರಬೇಕಾ ಇಲ್ವಾ? ಇದು ಭಯ ಪಡತಕ್ಕಂಥ ವಿಷಯ ಅಲ್ಲ. ಆದ್ರೆ ವಿಶ್ವಾದ್ಯಂತ ಅದರ ಬಗ್ಗೆ ಡಿಕ್ಟೇಟರ್ಶಿಪ್ ಆಫ್ ದ ಪ್ರೊಲೆಟೇರಿಯೇಟ್ ಅನ್ನೋದ್ರ ಬಗ್ಗೆ ಅದರ ಅರ್ಥ ಹಿಂಸೆ, ಅದರ ಅರ್ಥ ಸ್ವಾತಂತ್ರ್ಯದ ಅಭಾವ ಅಂತ ಬಂದ್ಬಿಟ್ಟಿತ್ತು. ಇದಕ್ಕೆ ಕಮ್ಯುನಿಸ್ಟರು ಕೊಡುಗೆ ಇಲ್ವಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಮ್ಮ ಕೊಡುಗೆ ಇದೆ. ನಾವು ತಪ್ಪು ಮಾಡಿದ್ದೀವಿ, ರಾಷ್ಟ್ರ ಮಟ್ಟದಲ್ಲೂ ತಪ್ಪು ಮಾಡಿದ್ದೀವಿ. ಅಂಬೇಡ್ಕರ್ ಬಗ್ಗೆ ಕಮ್ಯುನಿಸ್ಟರು ಅಸಹನೆ ಮಾತಾಡಿದ್ದಾರೆ, ಅಂಬೇಡ್ಕರ್ ಸಿಟ್ಟಿಂಗ್ ಮಾತಾಡಿದ್ದಾರೆ. ಕಮ್ಯುನಿಸ್ಟರು ಕೂಡ ಅವಾಗೇನೆಲ್ಲ ಆಲ್ ಇಂಡಿಯಾ ಲೀಡರ್ಸ್ ಕೂಡ ಎಲ್ಲ ಯುವಕರು, ಚಿಕ್ಕ ವಯಸ್ಸಿನ ಯುವಕರು. ನಾವೆಲ್ಲ ಹೇಗೆ ಮಾತಾಡ್ತಾ ಇದ್ವಿ ಒಬ್ರ ಬಗ್ಗೆ ಒಬ್ರಿಗೆ? ಎಲ್ಲ ಇಂಡಿಯಾದ ಒಳಗಡೆ ಇರೋ ಕಮ್ಯುನಿಸ್ಟ್ ನಾವು ಒಬ್ಬರನ್ನೊಬ್ರು ಹೇಗೆ ಬೈಕೊಂಡಿದ್ದೀವಿ ಅಂದ್ರೆ, ನಿಧಾನವಾಗಿ ಇವತ್ತು ಕೂತ್ಕೊಂಡು ನೆನೆಸ್ಕೊಂಡ್ರೆ ನಮ್ಗೆ ಬಹಳ ಸಂಕೋಚ ಆಗತ್ತೆ. ಹೀಗೆಲ್ಲ ಮಾತಾಡಿದ್ವಾ ನಾವು ಅಣ್ಣ ತಮ್ಮಂದ್ರ ಬಗ್ಗೆ? ವಿಚಾರದ ಭಿನ್ನಾಭಿಪ್ರಾಯಗಳು ಬೇರೆ ಥರ ಬಗೆಹರಿಸ್ಕೊಳ್ಬೋದಾಗಿತ್ತಲ್ಲ. ಅದು ಪ್ರೌಢಿನೇ, ಪ್ರಬುದ್ಧತೆ. ಆದರೆ ಒಂದು ಆರಂಭ ಕಾಲದ ಹೋರಾಟದಲ್ಲಿ ಬಂದಂಥ ಕೆಲವೊಂದು ಮಾತುಗಳನ್ನ, ವೈಚಾರಿಕ ಸಂಘರ್ಷಗಳನ್ನ ದೊಡ್ಡದು ಮಾಡಬಾರ್ದು ಅಂತ ನಾವೆಲ್ಲರೂ ಇವತ್ತು ತೀರ್ಮಾನ ಮಾಡಿದ್ವಿ. ಯಾಕೆಂದ್ರೆ ನಮ್ಮ ಎದುರುಗಡೆ ಇರ್ತಕ್ಕಂಥ ಅಪಾಯ ಅಷ್ಟು ದೊಡ್ಡದಿದೆ. ಫ್ಯಾಸಿಸ್ಟ್ ಅಪಾಯ. ಅದಕ್ಕೆ ಇನ್ಯಾವ ಪದ ಉಪಯೋಗಿಸಿದ್ರು ಅದು ಅರ್ಥ ಆಗಲ್ಲ. ಇದು ಫ್ಯಾಸಿಸ್ಟ್ ಅಪಾಯ. ನಾವು ಯಾವ ಹಂತದಲ್ಲಿದ್ದೀವಿ ಅಂತಂದ್ರೆ, ಇನ್ನು ಕೆಲವೇ ತಿಂಗಳುಗಳಲ್ಲಿ ನಾವು ಸಭೆಗಳು ಮಾಡೋದಕ್ಕೆ, ವಿಚಾರ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಸ್ವಾತಂತ್ರ್ಯ ಹೋದ್ರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿದೆ. ಸೊ ಹೀಗಿರುವಾಗ ಅಂಬೇಡ್ಕರ್ ಮನಸ್ಸಿನಲ್ಲಿ ಏನಿತ್ತು ಆಶಯಗಳು ಮತ್ತೆ ಕೆಲವೊಂದು ಗ್ರಹಿಕೆಗಳು ಎಷ್ಟು ಚೆನ್ನಾಗಿತ್ತು ಸಮಾಜದ ಪ್ರಗತಿಗೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಅವ್ರು ನಮ್ಮ ಮೇಲೆ ಮಾಡಿರೋ ಟೀಕೆಗಳನ್ನು ಕೂಡ ನಾವು ಸ್ವೀಕರಿಸಬೇಕು. ಜಾತಿ ಪದ್ಧತಿಯ ಬಗ್ಗೆ ಅಸೂಕ್ಷ್ಮವಾಗಿ ನಡ್ಕೊಂಡಿದ್ದಾರೆ ಕಮ್ಯುನಿಸ್ಟರು. ಆ ಟೀಕೆಯನ್ನು ನಾವು ಸ್ವೀಕರಿಸಬೇಕು. ಆಮೇಲೆ ಪಕ್ಷದ ಒಳಗಡೆ ಆಗಲಿ ಅಥವಾ ಸಮಾಜವಾದದಲ್ಲಾಗಲಿ ಜನತಂತ್ರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಕೂಡ ಅನುಭವಗಳ ಮೂಲಕ ಹೊಸದನ್ನು ಕಲಿತಾ ಹೋಗಬೇಕು. ಜನತಂತ್ರನ ವಿಸ್ತರಿಸೋದು ಹೇಗೆ,
ಒಂದು ಕಾಲದಲ್ಲಿ ಸೋವಿಯತ್ ಒಕ್ಕೂಟದಲ್ಲಿ ಅವರು ಝಾರ್ ಚಕ್ರವರ್ತಿಯ ಆಡಳಿತದಿಂದ ಹೊರಗಡೆಗೆ ಬಂದಾಗ, ಮತ್ತೆ 14 ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಅವ್ರನ್ನ ಸಾಯಿಸ್ಬಿಡ್ಬೇಕು ಅಂತ ಬಂದಾಗ, ಅವ್ರು ಏನೇನು ನಿರ್ಬಂಧಗಳನ್ನು ಹಾಕಿದ್ರು ಅದು ಸಾರ್ವಕಾಲಿಕವಾಗಿರ್ಬೇಕು ಅಂತ ನಾವು ಭಾವಿಸಬಾರ್ದು. ಡಿಕ್ಟೇಟರ್ಶಿಪ್ ಆಫ್ ದ ಪ್ರೊಲೆಟೇರಿಯೇಟ್ ಅದು ಹಾಗೇ ಇರಬೇಕು, ಪಾರ್ಟಿ ಮಾಡೆಲ್ ಹಾಗೇ ಇರಬೇಕು ಅಂತ ಭಾವಿಸೋಕ್ಕಾಗಲ್ಲ. ಅನೇಕ ಹೊಸ ವಿಷಯಗಳನ್ನ ನಾವು ಅಂಬೇಡ್ಕರ್ ಅಂತ ಚಿಂತಕರಿಂದ ಅಥವಾ ಬೇರೆ ಚಿಂತಕರಿಂದ ವಿಮರ್ಶೆನ ಸ್ವೀಕರಿಸೋಕ್ಕೆ ಸಿದ್ಧರಾಗಿ ಒಂದು ಹೊಸ ಸಂವಾದವನ್ನು ನಾವು ಸೃಷ್ಟಿ ಮಾಡಿದೆ. ಸೊ ಕಡೆಯದಾಗಿ 2 ಮಾತು ಹೇಳ್ಬಿಟ್ಟು ಮುಗಿಸ್ತೀವಿ. ಗೋಪಾಲ್ ಗುರುನವರು ಅಂಬೇಡ್ಕರ್ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಅವರು ಒಂದು ಪುಸ್ತಕದಲ್ಲಿ ಹೇಳ್ತಾರಂತೆ, ಅಂಬೇಡ್ಕರ್ ಪಾಲ್ಗೆ ಕಮ್ಯುನಿಸಮ್ ಹೇಗಿತ್ತು ಅಥವಾ ಫ್ರೆಂಚ್ ರೆವಲ್ಯೂಷನ್ ಹೇಗಿತ್ತು, ಬಹಳ ಒಳ್ಳೆ ರೂಪಕ ಕೊಟ್ಟಿದ್ದಾರೆ. ಊಟ ಮಾಡೋ ಟೈಮ್ ಇದು, ನಾವೆಲ್ಲರೂ ಕೂಡ ಜೀವನ ಇಷ್ಟಪಡೋಣ. ಅವ್ರು ಕೊಟ್ಟಿರೋ, ಅಂಬೇಡ್ಕರ್ ಕೊಟ್ಟಿರೋ ರೂಪಕ ಹೋಳಿಗೆ. ಫ್ರೆಂಚ್ ಮಹಾಕ್ರಾಂತಿಯ ಪರಿಕಲ್ಪನೆಗಳು ಹೋಳಿಗೆಯ ಮೇಲಿನ ಕಣಕ ಅಂತ, ಆ ಮೈದಾ ಹಿಟ್ಟಿನ ಕವಚ ಇರುತ್ತಲ್ಲ ಅದಂತ. ಆದರೆ ಅದು ಹೂರ್ಣ ಯಾವುದು ಅಂತಂದ್ರೆ ಅದು ರಷ್ಯಾದ ಸಮಾಜವಾದಿ ಕ್ರಾಂತಿ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಆ ಸಮಾನತೆ ಮತ್ತು ಸಾಮಾಜಿಕ ಒಡೆತನನೇ ಹೂರ್ಣ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅನ್ನೋದು ಅದರ ಹೊರಗಿನ, ಅದನ್ನು ಹಿಡಿದಿಟ್ಕೊಳ್ಳುವಂಥ ಕವಚ, ಆಕರ್ಷಕವಾಗಿರುವಂಥ ಕವಚ. ಸೊ ಇದು ಒಂದು ಮಾತು ನಾನು ಹೇಳಬೇಕಾಗಿರೋದು. ಇನ್ನೊಂದು ಮಾತು, ವಿಷ್ಣು ತ್ರಯಂಬಕ ಪರ್ವಾಟೆಯನ್ನವರು 1947 ಸೆಪ್ಟೆಂಬರಲ್ಲಿ ಅಂಬೇಡ್ಕರ್ ಅವ್ರನ್ನ ಒಂದು ಸಂದರ್ಶನ ಮಾಡ್ತಾರೆ. ಆ ಸಂದರ್ಶನದ ಸಂದರ್ಭದಲ್ಲಿ ಅಂಬೇಡ್ಕರ್ ಹೇಳಿದ್ದು ಒಂದು ಪ್ಯಾರಾ, ಸ್ವಲ್ಪ ಉದ್ದ ಇದೆ, ಸಹಿಸ್ಕೊಳ್ಳಿ, ಅದನ್ನು ಓದ್ತೀನಿ. In the same interview with Parvate, Ambedkar explained his conception of revolution. ಕ್ರಾಂತಿಯ ಕುರಿತು ಅವರ ಪರಿಕಲ್ಪನೆ. For anyone who considers himself or herself, ಎರಡೂ ಇದೆ, as a socialist, it should be easy to state the conception of revolution. It is said that every person should need to labor 12 to 14 hours a day, merely to fill his belly like an animal, and should not get leisure to achieve the flowering of his intellect and mind that is endowed to him according to the law of evolution. By God Allah, according to the law of evolution. The scientific technological progress has made leisure possible for every person. It is possible for every person. However, note it, however, all inventions of science and technology and the productive equipment and the machines running on them, not being under the collective control of people, benefit only the capitalist class. Its benefits are not available to every person. I consider the revolution as to get this opportunity of leisure to every person. ವಿಜ್ಞಾನ ಮತ್ತು ತಂತ್ರಜ್ಞಾನ ಹೆಚ್ಚಾದಾಗೆ ಮನುಷ್ಯ ಕೆಲಸ ಮಾಡೋದು ಕಡಿಮೆ ಆಗ್ತದೆ. 70 ಗಂಟೆ ಮಾಡಿ 90 ಗಂಟೆ ಮಾಡಿ ಅನ್ನೋ ಕಾಲದಲ್ಲಿ ಇದನ್ನು ನಾಪ್ಸ್ಕೋಬೇಕು. ಪ್ರತಿಯೊಬ್ಬನಿಗೂ ವಿರಾಮದ ಹಕ್ಕಿದೆ. ನಾವು ಕೂಡ ಕೆಲವು ಸಲ, ನಾವೆಲ್ಲರೂ ಕೂಡ, ಮತ್ತು ಪಾರ್ಟಿ ವರ್ಕರ್ಸು ಕೂಡ, ಒಂದು ನಿಮಿಷ ಸಿಕ್ಕಿದ್ರೆ ಇನ್ನೇನು ಕೆಲಸ ಇದೆ, ಯಾರಿಗೆ ಫೋನ್ ಮಾಡಲಿ, ಅವ್ರು ಯಾರೋ ಕಾರ್ಯಕ್ರಮಕ್ಕೆ ಬರ್ತಿಲ್ಲ, ಅವ್ರಿಗೆ ಹೇಳಬೇಕು, ಇನ್ಯಾವುದೋ ಒಂದು 5 ರೂಪಾಯಿ ಕಲೆಕ್ಟ್ ಮಾಡಿಲ್ಲ, ಅವನಿಗೆ ಫೋನ್ ಮಾಡೋದನ್ನು ಬೇಕು ಕೊಡು ಅಂತ ಹೇಳಬೇಕು. ಇವೆಲ್ಲ ನೆಸೆಸರಿ ಈವಿಲ್ಸ್ ಮೇಡಮ್, ಇದು ಬೇಕಿದು, ಸಂಘಟನೆಗೆ ಬೇಕು. ಆದರೆ ನಾವು ಸುಮ್ಮನೆ ಕೂತ್ಕೊಂಡು ಒಂದು ಹಾಡು ಕೇಳೋಣ ಅಥವಾ ಮಕ್ಕಳ ಜೊತೆ ಆಟ ಆಡೋಣ, ಇದ್ಯಾವುದೂ ನಮಗೆ ಸಂಬಂಧ ಇಲ್ಲ ಅಂದ್ಕೊಂಡಿದ್ದೀವಿ. ಮಾರ್ಕ್ಸ್ ಹೇಗೆ ಜೀವನ ಎಂಜಾಯ್ ಮಾಡ್ತಿದ್ರು ಅಂತ ಓದಿದ್ರೆ, ನೀವು ಮಕ್ಕಳ ಜೊತೆ ವಾಕಿಂಗ್ ಹೋದರೆ ದೆವ್ವದ ಕತೆ ಹೇಳ್ಕೊಂಡು ವಾಪಸ್ ಬರೋ ಹೊತ್ತಿಗೆ ಕರೆಕ್ಟಾಗಿ ದೆವ್ವದ ಕತೆ ಮುಗಿಯೋದು. ಅವ್ರ ಮಗಳು ದೊಡ್ಡವಳಾದ್ಮೇಲೆ ಹೇಳ್ತಾರೆ, ಎಲ್ಲ ಅಪ್ಪ ಹುಟ್ಟಿಸಿದ್ದು ನಮ್ಗೆ ಆವಾಗಲೇ ಗೊತ್ತಾಗಿತ್ತು, ಕತೆ ಕರೆಕ್ಟಾಗಿ ಸ್ಟಾರ್ಟ್ ಆಗೋದು ಮನೆ ಬಿಟ್ಟಾಗ, ಮನೆಗೆ ಬರೋ ಹೊತ್ತಿಗೆ ದೆವ್ವದ ಕತೆ ಮುಗ್ದಿರ್ತಿತ್ತು. ಎಂಗೆಲ್ಸು ಮಕ್ಳುಗಳು, ಮಾರ್ಕ್ಸ್ ಅವ್ರಿಗೆ ಸ್ವಂತ ಮಕ್ಳು ಇರಲಿಲ್ಲ, ಮಾರ್ಕ್ಸ್ ಮಕ್ಕಳನ್ನ ಬೆನ್ಮೇಲೆ ಕೂರಿಸ್ಕೊಂಡು ರೂಮಲ್ಲೆಲ್ಲ ಓಡಾಡೋರು, ಕುದುರೆ ಸವಾರಿ, ಕತ್ತೆ ಸವಾರಿ ಮಾಡ್ಕೊಂಡು. ದೇ ಹ್ಯಾಡ್ ಟೈಮ್. ಲೆನಿನ್ ಎಷ್ಟು ಲೀಜರ್ ಎಂಜಾಯ್ ಮಾಡಿದ್ದಾರೆ ಅಂತಂದ್ರೆ, ನೀವು ಫೇಮಸ್ ಫೋಟೋ ನೋಡಿದ್ರೆ ಗಾರ್ಕಿ ಜೊತೆನಲ್ಲಿ ಚೆಸ್ ಆಡ್ತಿರೋ,
42 ವಾಲ್ಯೂಮ್ ಕಲೆಕ್ಟೆಡ್ ವರ್ಕ್ಸ್ ಬರೆದಿದ್ದ ಮನುಷ್ಯ, ಬದುಕಿದ್ದಿದ್ದು 54 ವರ್ಷ. ಆ ಮನುಷ್ಯನಿಗೆ ಲೀಜರ್ ಇತ್ತು, ನಮ್ಗಳಿಗಿಲ್ಲ ಅಂತಂದ್ರೆ ಎಂತ ತಮಾಷೆ ವಿಷಯ. ಅದು ಒಂದು ಸ್ಟೈಲ್ ಆಫ್ ವರ್ಕಲ್ಲಿ ಲೀಜರ್ ಅನ್ನೋದು ಬೇಕು ಅನ್ನೋದಕ್ಕೆ ಹೇಳಿದೆ. ಆದರೆ ಅದು ಮುಖ್ಯ ಪ್ರಶ್ನೆ ಅಲ್ಲ. ಕ್ಯಾಪಿಟಲಿಸಮ್ನಲ್ಲಿ ಅದು ಯಾರಿಗೂ ವಿರಾಮ ಕೊಡಲ್ಲ. ಅದರಲ್ಲೂ ನ್ಯೂ ಲಿಬರಲಿಸ್ ಕ್ಯಾಪಿಟಲಿಸಮಲ್ಲಿ ನಾವು ಸುಮ್ಮನಿದ್ರೆ ನಮಗೆ ಅಪರಾಧಿ ಪ್ರಜ್ಞೆ ಬರ್ತಿರುತ್ತೆ. ಯಾಕೋ ಸುಮ್ಮನಿದ್ದೀನಲ್ಲ, ಏನೋ ತಪ್ಪು ಮಾಡ್ತಿದ್ದೀನಿ, ಬೇಗ ಎದ್ದೇಳಬೇಕು, ಓಡಬೇಕು, ಏನೋ ಮಾಡಬೇಕು. ಯಾಕೆ ಇದು ಸಂಸ್ಕೃತಿ ಆಗೋಗಿದೆ. ಈ ಸಂಸ್ಕೃತಿ ನಮ್ಮನ್ನು ಓಡಿಸುತ್ತೆ. ಅಂಬೇಡ್ಕರ್ ಹೇಳ್ತಿದ್ದಾರೆ, ಎವ್ರಿ ಮ್ಯಾನ್ ಎವ್ರಿ ವುಮೆನ್ ಶುಡ್ ಹ್ಯಾವ್ ಲೀಜರ್. ಯಾತಕ್ಕೆ? ಫಾರ್ ಇಸ್ ಇಂಟೆಲೆಕ್ಚುಯಲ್ ಅಂಡ್ ಎಮೋಷನಲ್ ಡೆವಲಪ್ಮೆಂಟ್ ವಾಟ್ ಈಸ್ ಎಂಡೋರ್ಡ್ ಬೈ ನೇಚರ್. ಪ್ರಕೃತಿ ನಮ್ಗೆ ಅದನ್ನು ಕೊಟ್ಟಿದೆ, ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಕಾರ್ಮಿಕರಿಗೆ ಆಗ್ತಾ ಇಲ್ಲ. ಇದನ್ನೇ ಮಾರ್ಕ್ಸ್ ಹೇಳಿದ್ರು, ಲೇಬರ್ ಶುಡ್ ಬಿಕಮ್ ದಿ ಪ್ರೈಮ್ ವಾಂಟ್ ಆಫ್ ಲೈಫ್. ಕಮ್ಯುನಿಸಮ್ ಅಂದ್ರೆ ಏನು ಅಂದ್ರೆ ಲೇಬರ್ ಶುಡ್ ಬಿಕಮ್ ದಿ ಪ್ರೈಮ್ ಆಕ್ಯುಪೇಷನ್ ಆಫ್ ಲೈಫ್ ಅಲ್ಲ, ಪ್ರೈಮ್ ವಾಂಟ್ ಆಫ್ ಲೈಫ್. ನನಗೆ ಎದ್ದು ಏನಾದ್ರು ಮಾಡಬೇಕು ಅನ್ಸುತ್ತೆ. ಮನುಷ್ಯ ಹುಟ್ಟು ಸೋಮಾರಿ ಇಲ್ಲ. 2 ವರ್ಷದ ಮಗು ನೋಡಿ ನಿಮಗೆ ಗೊತ್ತಾಗುತ್ತೆ. ಸುಮ್ಮನೆ ಇರಿಸ್ಬಿಡಿ. 2 ವರ್ಷದ ಮಗು ಕೈ ಕಾಲು ಆಡಿಸ್ತಾನೆ ಇರಬೇಕು. ಅದ್ರ ದೇಹದ ಬೆಳವಣಿಗೆ ಆಗ್ಬೇಕಂತ ಅದು ಆಡಿಸ್ಬೇಕು. ಯಾವ ಮನುಷ್ಯನೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಸೋಮಾರಿತನ ಬಂದಿರೋದು ಶೋಷಣೆಯಿಂದ. ನೀವು ಮನುಷ್ಯನ ಸುಮ್ಮನೆ ಬಿಟ್ರೆ ಅವನೇನೋ ಕಂಡಿಡಿದು ಬಿಡ್ತಾನೆ. ಹೆಣ್ಮಕ್ಳು ಗರ್ಭಿಣಿಯರಾಗಿದ್ದಾಗ ಅವರು ಕೃಷಿ ಕಂಡುಹಿಡಿದ್ರಂತೆ, ಗರ್ಭಿಣಿಯರಾಗಿದ್ದಾಗ ಬುಟ್ಟಿ ಮಾಡೋದು ಕಂಡುಹಿಡಿದ್ರಂತೆ, ಬಟ್ಟೆ ನೇಯೋದು ಕಂಡುಹಿಡಿದ್ರಂತೆ. ನೀವು ಸುಮ್ಮನೆ ಇಟ್ಟರೆ ಅವ್ರೇನೋ ಕಂಡು ಹಿಡಿತಾರೆ, ಏನೋ ಹೊಸದು ಮಾಡ್ತಾರೆ, ಹೊಸ ಹಾಡು ಕಟ್ತಾರೆ, ಹೊಸ ಸಂಗೀತ ಸೃಷ್ಟಿ ಮಾಡ್ತಾರೆ. ಇಲ್ಲಿ ಕಮ್ಯುನಿಸ್ಟ್ಗಳು ಮತ್ತು ಅಂಬೇಡ್ಕರ್ ಅವ್ರಿಗೂ ಎಂಥ ಸಾಮ್ಯತೆ ಇದೆ. ಮನುಷ್ಯನ ವ್ಯಕ್ತಿತ್ವ ಅರಳೋದಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅವಶ್ಯಕ ವಿರಾಮವನ್ನು ಸೃಷ್ಟಿ ಮಾಡ್ತದೆ. ಸೊ ಹೀಗಾಗಿ ಇವತ್ತು ಈ ಒಂದು ದೊಡ್ಡ ಸಂಘ ಪರಿವಾರದ ಫ್ಯಾಸಿಸಮ್ನ ವಿರುದ್ಧದ ಹೋರಾಟದಲ್ಲಿ ನಾವೆಲ್ಲರೂ ಸಂಗಾತಿಗಳು. ನಾವೆಲ್ಲರೂ ಕೊರಳಿಗೆ ಕೊರಳು, ಕೈಗೆ ಕೈ, ಜೀವಕ್ಕೆ ಜೀವ ಕೊಡಬೇಕಾಗಿರೋ ಸಂಗಾತಿಗಳು. ಆ ಸಂದೇಶವನ್ನು ಅಂಬೇಡ್ಕರ್ ದಿನ ಇವತ್ತು ನಮಗೆಲ್ರಿಗೂ ಹೇಳುತ್ತೆ ಅಂತ ನಾನು ಭಾವಿಸಿದ್ದೀನಿ.